ಪ್ಲಾಸ್ಟಿಕ್ ಬಳಸಬೇಡಿ, ಮರಗಳನ್ನು ಮರೆಯಬೇಡಿ ಎಂಬ ಅಭಿಯಾನವು ಯಶಸ್ವಿಯಾಗಬೇಕು. ಪ್ಲಾಸ್ಟಿಕ್ಕನ್ನು ಮುಟ್ಟಬೇಡಿ, ಮರಗಳನ್ನು ಮರೆಯಬೇಡಿ ಅಂತ ನಮ್ಮೂರಲ್ಲಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಗಿಡಗಳು ಅತಿ ಹೆಚ್ಚು ನಮ್ಮೂರಿನಲ್ಲಿ ಕಡಿಯುತ್ತಿದ್ದಾರೆ, ಆದರೆ ಅವುಗಳನ್ನು ತಡೆಯಲು ನಮ್ಮಿಂದ ಆಗುತ್ತಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶರಣು. ಈ ಹಿಂದೆ ಪ್ಲಾಸ್ಟಿಕ್ ಮುಟ್ಟಬೇಡಿ, ಮರಗಳನ್ನು ಮರೆಯಬೇಡಿ ಎಂಬ ಅಭಿಯಾನವನ್ನು ನಾವು ಆರಂಭಿಸಿದ್ವಿ. ಮೊದಲ ಬಾರಿ ಪ್ಲಾಸ್ಟಿಕ್ನ ಬಗ್ಗೆ ಅರಿವು ಮೂಡಿಸಿ ಪ್ಲಾಸ್ಟಿಕ್ನ ಬಗ್ಗೆ ಪ್ರತಿಕ್ರಿಯೆ ತಗೊಂಡಿದ್ವಿ ಜನರೊಂದಿಗೆ. ಆದರೆ ಎರಡನೇ ಬಾರಿಗೆ ಮರಗಳನ್ನು ನೆಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಅದರ ಭಾಗವಾಗಿ ಒಟ್ಟು ಈ ಅಭಿಯಾನದ ಮೂಲಕ ನಮ್ಮೂರಲ್ಲಿ ಹತ್ತತ್ರ 500 ಮರಗಳನ್ನು ನೆಟ್ಟು ಅವುಗಳನ್ನ ಬೆಳೆಸಬೇಕೆಂಬುದು ನಮ್ಮ ಉದ್ದೇಶ. ಈ ಅಭಿಯಾನದ ಕುರಿತು ಕೆಲ ಹುಡುಗರಿಗೆ ಹೇಳುತ್ತಿದ್ದಂತೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಮಾತಾಡಿದರು. ಅದೇನೇ ಇರಲಿ, ಸ್ನೇಹಿತ ಮರಿಯಪ್ಪ, ನೀನು ಯಾವುದೇ ಆಟೋದಲ್ಲಿ ಗಿಡಗಳನ್ನ ತರಬೇಡ, ನಂದೇ ಕಾರಿದೆ, ಅದರಲ್ಲಿ ತರೋಣ, ನಮ್ಮೂರಿನ ಅಭಿವೃದ್ಧಿ ಸಲುವಾಗಿ ನಂದು ಒಂಚೂರು ಕೈ ಇರಲಿ ಅಂದರು. ಇದಕ್ಕೆ ಬ್ಯಾಡ್ ಅನ್ನುವ ಮನಸ್ಸು ಕೂಡ ನನಗೆ ಬರಲಿಲ್ಲ. ನಾನು ಆತನ ಕಾರಲ್ಲೇ ಹೋದೆ. ನಾವು ತಾಲೂಕು ಅರಣ್ಯ ಇಲಾಖೆ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿಂದ ಕಲಕೇರಿಗೆ ಹೋಗಿ 21 ಸಸಿಗಳನ್ನ ತಂದ್ವಿ. ಮೊದಲಿಗೆ ನಾವು ಅಂದುಕೊಂಡಿದ್ದು 21 ಸಸಿಗಳನ್ನ ಆಸಕ್ತಿಯಿಂದ ಬೆಳೆಸುತ್ತೇನೆ ಅನ್ನುವರೆಗೆ ನೀಡಿ ಬೆಳೆಸಲು ಹೇಳಬೇಕು. ಇದಾದ ನಂತರ 100 ಗಿಡಗಳನ್ನು ಊರೊಳಗೆ ರಸ್ತೆಯಲ್ಲಿ ಹಾಕಬೇಕು ಅನ್ನೋದು, ರಸ್ತೆಯ ಪಕ್ಕದಲ್ಲಿ ಅಲ್ಲಲ್ಲಿ ಹಾಕಬೇಕು ಎಂಬುದು. ಈಗ ತಂದಿರುವ 21 ಗಿಡಗಳಲ್ಲಿ ಈಗಾಗಲೇ 7 ಮರಗಳನ್ನು ನಾವೇ ಬೇಕಾದ ಜಾಗದಲ್ಲಿ ನೆಟ್ಟಾಯಿತು. ಇನ್ನುಳಿದಿದ್ದು ಕೆಲವು ಆಸಕ್ತಿ ಇರುವ ಹುಡುಗರಿಗೆ ಕೊಟ್ಟು ತಮ್ಮ ಮನೆ ಮುಂದೆ ಹಾಕಲು ಹೇಳಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಈ ಅಭಿಯಾನ ನಮ್ಮೂರಿನಲ್ಲಿ ಯಶಸ್ವಿ ಆಗಲೆಂದು ನೀವು ಹಾರೈಸಬೇಕು ಅಷ್ಟೇ. ಪ್ಲಾಸ್ಟಿಕ್ ಮುಟ್ಟಬೇಡಿ, ಮರಗಳನ್ನು ಮರೆಯಬೇಡಿ ಎಂಬ ಅಭಿಯಾನವು 20 ಮರಗಳಿಂದ ಆರಂಭವಾಗಿ 500 ಮರಗಳಾಗಿ 1000 ಮರಗಳಾಗಿ ಬೆಳೆಯಲೆಂದು ಆಶಿಸುತ್ತೇನೆ. ಪ್ಲಾಸ್ಟಿಕ್ ಮುಟ್ಟಬೇಡಿ, ಮರಗಳನ್ನು ಕಡಿಯಬೇಡಿ. ಪ್ಲಾಸ್ಟಿಕ್ ಮುಟ್ಟಬೇಡಿ, ಮರಗಳನ್ನು ಕಡಿಯಬೇಡಿ ಅಭಿಯಾನ ಯಶಸ್ವಿಯಾಗಬೇಕು. ಪ್ಲಾಸ್ಟಿಕ್ ಮುಟ್ಟಬೇಡಿ, ಮರಗಳನ್ನು ಮರೆಯಬೇಡಿ. ಈ ಅಭಿಯಾನವನ್ನು ಹಮ್ಮಿಕೊಂಡಿರೋದ್ರಿಂದ ಇದು ನಮಗೆ, ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಪ್ರಥಮ ಬಾರಿಗೆ ಒಂದು ಒಳ್ಳೆಯ ಅಭಿಯಾನವನ್ನು ತಂದಿದ್ದಾರೆ.